ಆಂಜನೇಯರು ಅಥವಾ ಹನುಮಂತರು ಹಿಂದೂ ಧರ್ಮದಲ್ಲಿ ಅತ್ಯಂತ ಪೂಜಿತ ದೇವತೆ. ಅವರು ವಾಯುಪುತ್ರರು ಮತ್ತು ಅಂಜನಾದೇವಿಯ ಪುತ್ರರಾಗಿದ್ದಾರೆ. ಆದ್ದರಿಂದ ಅವರಿಗೆ ಆಂಜನೇಯ ಎಂಬ ಹೆಸರು ಬಂದಿದೆ. ಬಲ, ಶಕ್ತಿ, ಭಕ್ತಿ ಮತ್ತು ಬುದ್ಧಿಯ ಸಂಕೇತವಾದ ಅವರು ರಾಮಾಯಣದ ಮಹಾಕಾವ್ಯದಲ್ಲಿ ಮಹತ್ತರ ಪಾತ್ರವಹಿಸಿದ್ದಾರೆ. ಆಂಜನೇಯರು ಬಾಲ್ಯದಲ್ಲೇ ಬಹಳ ಶಕ್ತಿಶಾಲಿಯಾಗಿದ್ದರು. ಒಂದು ಬಾರಿ ಸೂರ್ಯನನ್ನು ಹಣ್ಣೆಂದುಕೊಂಡು ತಿನ್ನಲು ಹಾರಿದ್ರು. ಇದರಿಂದ ಕೋಪಗೊಂಡ ಇಂದ್ರನು ಅವನಿಗೆ ವಜ್ರಾಯುಧದಿಂದ ಹೊಡೆದು ಅವನ ನುಣುಪು ಬಾಯಿ ಮೇಲೆ ಬಡಿದನು. ವಾಯುದೇವರು ಇದರಿಂದ ಕೋಪಗೊಂಡು ಲೋಕದ ಪ್ರಾಣವಾಯುವನ್ನು ತಾವು ಹಿಂತೆಗೆದುಕೊಂಡರು. ದೇವತೆಗಳು ಕ್ಷಮೆ ಕೋರಿ ಆಂಜನೇಯರಿಗೆ ಅನೇಕ ವರಗಳನ್ನು ಕೊಟ್ಟರು. ಬಳಿಕ ರಾಮಾಯಣದಲ್ಲಿ ಆಂಜನೇಯರು ಶ್ರೀರಾಮನ ಭಕ್ತರಾಗಿದ್ದು ರಾಮನ ವಾನರ ಸೇನೆಯ ಪ್ರಮುಖ ಸದಸ್ಯರಾಗಿದ್ದರು. ಅವರು ಸೀತಾಮಾತೆಯನ್ನು ಹುಡುಕಿ ಲಂಕೆಗೆ ಹಾರಿ ಹೋಗಿದ್ದು ತನ್ನ ಪುರಾವೆಗಾಗಿ ರಾವಣನ ಅರಮನೆಯಲ್ಲಿ ತನ್ನ ಬಾಲಕ್ಕೆ ಬೆಂಕಿ ಹಚ್ಚಿ ಲಂಕೆಯನ್ನೇ ಭಸ್ಮ ಮಾಡಿದರು. ಅವರು ರಾಮರಾವಣ ಯುದ್ಧದಲ್ಲಿ ಶ್ರೇಷ್ಠ ಪಾತ್ರ ವಹಿಸಿದರು. ಲಕ್ಷ್ಮಣನು ಬಾಣದಿಂದ ಅಸ್ವಸ್ಥರಾದಾಗ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದರು. ಆಂಜನೇಯರು ಚಿರಂಜೀವಿಗಳಾಗಿದ್ದು ಇಂದು ಕೂಡ ಭಕ್ತರ ಕಷ್ಟ ಪರಿಹರಿಸುತ್ತಿದ್ದಾರೆ ಎಂಬ ನಂಬಿಕೆಯಿದೆ. ಮಂಗಳವಾರ ಮತ್ತು ಶನಿವಾರದಂದು ಭಕ್ತರು ಹನುಮಾನ್ ಚಾಲಿಸ ಪಠಿಸಿ ಅವರನ್ನ ಆರಾಧಿಸುತ್ತಾರೆ. ಆಂಜನೇಯ ದೇವರು ಶಕ್ತಿಯೂ ನಿರ್ಭೀತಿಯೂ ಹಾಗೂ ಭಕ್ತಿಯ ರೂಪ. ಅವರನ್ನ ನಂಬಿದವರು ಯಾವತ್ತೂ ಭಯಪಡುವುದಿಲ್ಲ ಎಂಬ ನಂಬಿಕೆ ಇಲ್ಲಿಯವರೆಗೆ ಜೀವಂತವಾಗಿದೆ.